ಗಿರೀಶ್ ಮಟ್ಟಣ್ಣ ಯಾರು? ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ ಹೇಳಿ? ಆರ್ ಅಶೋಕ್ ಅವ್ರಿಗೆ ಕೇಳ್ತೀನಿ. ಗಿರೀಶ್ ಮಟ್ಟಣ್ಣನ ತಿಮ್ಮಾರೋಡಿನ ಬೇಕಂತ ಒಂದು BJP ಪಾರ್ಟ್ 2 ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡಕ್ತಾರೆ. ಧರ್ಮಸ್ಥಳ ದೇವಸ್ಥಾನ ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ಟರೇನೋ ಯಾರ ಹೆಸರು ಉಳಿದ್ರೇನೋ ಸಂಬಂಧ ಇಲ್ಲ. BJP ಅವರಿಗೆ ತಮ್ಮ ಬ್ಯಾಳೆ ಬೇಯಬೇಕು ಅವರು BJP ಅವರಿಗೆ. ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳೆ ಬೇಯಿಸ್ಕೊಂಡು ಕೊಟ್ಟಿದ್ರು. ದೇವರು ಭಾಳ ಚೆನ್ನಾಗಿ ಅವ್ರಿಗೆ ನ್ಯಾಯ ಯಾರ್ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಏನಂತ ಆರ್ಡ್ರ್ ಆಗೈತಿ ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ. ಯಾರು? BJP ಪಾರ್ಟ್ 2 ಇವ್ರು ಮಾಡಿದಂಥ ಕೆಲಸ. ಈಗ ನೀವು ಅವ್ರು ಕೇಳಬೇಕು, ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ? ನಮ್ಮ ಪಾರ್ಟಿಯರಿಗೆ ಬೇದಾನ ಬಿಡ್ರಿ, ಅವ್ರ ಪಾರ್ಟಿಯರಿಗೆ ಬೇದಾನ ನಮ್ಮ ಪಾರ್ಟಿ. ಯಾವ ಪಾರ್ಟಿಯಾಗ ಇದ್ದವ್ರು ಅವರು? ಶಾಲಾಕ್ ಅಂತಾರೆ, ಕೇಸರಿ ಶಾಲಾಕ್ ಅಂತ. ಮತ್ತೆ ಪಾರ್ಟ್ 2 ಅವರು ದೇವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡಕ್ ಹೊಂಟಾರ. SIT ನಾವು ಸರ್ಕಾರ ಮಾಡಿದ್ನ್ಯಾಗ 10 ದಿವಸ ಏನು ಬಾಯ ಬೆಲ್ಲ ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ ಮಾತಾಡಲಿಲ್ಲ ಅವಾಗ? 10 ದಿವಸ ಆದಮೇಲೆ ಸಿಗಲಿಲ್ಲ, ಏನು ಸಿಗಲಿಲ್ಲ ಅನ್ನೋದೇ ಮಾತಾಡೋಕೆ ಸ್ಟಾರ್ಟ್ ಮಾಡೋದ. ನಾನು ಒಂದು ಹೇಳ್ತೀನಿ, ಇದೆಲ್ಲ ನಾಳೆ ದೇವರೇ ಇವ್ರಿಗೆ ಶಿಕ್ಷೆ ಕೊಡ್ತಾನೆ BJP ಅವರಿಗೆ. ಜನರಂತೂ ಶಿಕ್ಷೆ ಕೊಡಕತ್ತಾರೆ, ಜನರು ಕೊಡ್ತಾರೆ. ನೆಕ್ಸ್ಟ್ ರೆಡಿ ಆಗ್ಯಾರ. ಯಾಕಂದ್ರೆ ಮತ ಕಳು ಮಾಡಕತ್ತಾರೆ ಅಂತ ಗೊತ್ತಾಗ್ಬಿಟ್ಟೈತಿ. ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗೈತೆ. ಇವ್ರಿಗೆ ಒಳ್ಳೆ ಶಿಕ್ಷೆ ದೇವ್ರೊಬ್ಬ ಉಳಿದಿದ್ದ ಈಗ ದೇವ್ರಿಗೆ ಕೊಡ್ತಾನೆ. ಆಗಲಿ ತನಿಖೆ ಆದಮೇಲೆ ಯಾರ್ಯಾರು ಬಣ್ಣ ಐತಿ ಏನೇನೈತಿ ಎಲ್ಲ ಹೊರಗೆ SIT ಎಲ್ಲರನ್ನೂ ಹೊರಗೆ ತರಂತ ಕೆಲಸ ಮಾಡ್ತಾರೆ.